ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಿಚನ್ಗೆ ಬೇಕೇ ಬೇಕು ಅನ್ನುವಂತಹ 5 ಗ್ಯಾಡ್ಜೆಟ್ಸ್ಗಳನ್ನು ನಾನಿಲ್ಲಿ ಲಿಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಇದರಿಂದ ನಿಮ್ಮ ಕಿಚನ್ನ ಆರ್ಗನೈಸ್ ಮಾಡೋಕ್ಕೆ ತುಂಬಾನೇ ನಿಮಗೆ ಹೆಲ್ಪ್ ಆಗುತ್ತೆ. ಕಿಚನಲ್ಲಿ ಯಾವಾಗಲೂ ನಾವು ಕೆಲಸ ಮಾಡ್ತಾನೆ ಇರ್ತೀವಿ, ಎಲ್ಲ ವಸ್ತುಗಳನ್ನು ಕರೆಕ್ಟಾಗಿ ಇಡೋದು ತುಂಬಾನೇ ಕಷ್ಟದ ಕೆಲಸ. ಹಾಗಾದರೆ ಈ 5 ವಸ್ತುಗಳನ್ನು ಇವಾಗ ನಾವು ಚೆಕ್ ಮಾಡೋಣ. ಮೊದಲನೇದಾಗಿ ನಾನು ಲಿಸ್ಟ್ ಮಾಡ್ತಿರುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಗಣೇಶ್ ಕಂಪನಿಯ ವೆಜಿಟೇಬಲ್ ಸ್ಲೈಸ್ ಕಟ್ಟರ್. ಇದು ನಿಮ್ಮ ಕಿಚನಲ್ಲಿ ನಿಮಗೆ ಬೆಸ್ಟ್ ಪಾರ್ಟ್ನರ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ತುಂಬ ಸಲ ನಾವು ವೆಜಿಟೇಬಲ್ಸ್ನ ಕಟ್ ಮಾಡಬೇಕು ಅಂದಾಗ ಅಥವಾ ಡ್ರೈ ಫ್ರೂಟ್ಸ್ನ ಕಟ್ ಮಾಡಬೇಕು ಅಂದಾಗ ನೈಫ್ನ ತಗೊಂಡು ಅದನ್ನು ಮಾಡೋದ್ರಲ್ಲಿ ತುಂಬ ಟೈಮನ್ನು ನಾವು ಕಳಿಬೇಕಾಗುತ್ತೆ. ಇದರಿಂದ ಕಿಚನಲ್ಲಿ ನಮ್ಮ ಟೈಮ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ. ಆದರೆ ಈ ವೆಜಿಟೇಬಲ್ ಸ್ಲೈಸ್ ಕಟ್ಟರ್ ಇದ್ದರೆ ನಿಮಗೆ ಕಿಚನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಯಾವುದೇ ತರಕಾರಿಗಳಿದ್ರೂ ಕೂಡ ನೀವು ಈಸಿಲಿ ಇದರಲ್ಲಿ ಕಟ್ ಮಾಡಿ ಆಮೇಲೆ ಇದನ್ನು ನೀಟಾಗಿ ಜೋಡಿಸಿ ಇಡಬಹುದು. ಸೊ ಇದು ಅಮೆಝಾನಲ್ಲಿ ನಿಮಗೆ ₹100 ಒಳಗಡೆ ಸಿಗುವಂತಹ ಫಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ಎರಡನೇ ಪ್ರಾಡಕ್ಟ್ ನಾನು ಲಿಸ್ಟ್ ಮಾಡ್ತಿರುವಂಥದ್ದು ಬ್ಯಾಗ್ ಪೌಚ್ ಕ್ಲಿಪ್ ಸೀಲರ್ ಅಂತೀವಿ ನಾವು. ಇದನ್ನು ನಾನು ಲಿಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಕನ್ವೀನಿಯೆಂಟ್ ನಿಮ್ಮ ಕಿಚನಲ್ಲಿ. ಹಾಗೆಯೇ ತುಂಬ ಬಾಳಿಕೆ ಕೂಡ ಬರುತ್ತೆ, ರೀಯೂಸ್ ಮಾಡಬಹುದು. ಹಾಗೆಯೇ ಫ್ರೆಶ್ ಆಗಿ ಯಾವುದೇ ಐಟಮ್ನ ಇಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ತುಂಬ ಸಲ ನೀವು ಯಾವುದ್ಯಾವುದೋ ಪೌಡರ್ಗಳನ್ನು ಓಪನ್ ಮಾಡ್ತೀರಾ, ಅದನ್ನು ಮುಚ್ಚಿಡೋದಕ್ಕೆ ಡಬ್ಬಗಳಿರೋದಿಲ್ಲ. ಅಂಥದ್ರಲ್ಲಿ ಈ ಕ್ಲಿಪ್ಗಳನ್ನು ಯೂಸ್ ಮಾಡಿದರೆ ನೀವು ತುಂಬಾ ಈಸಿಯಾಗಿ ಅದನ್ನು ಕ್ಲಿಪ್ ಮಾಡಿದರೆ ನಿಮಗೆ ಬೇಕಾದಾಗ ಓಪನ್ ಮಾಡಿ ಆ ಫುಡ್ ಪ್ಯಾಕೆಟ್ ಅಥವಾ ಪೌಡರ್ ಪ್ಯಾಕೆಟ್ಗಳನ್ನು ನೀವು ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಇಡಬಹುದು. ಇದರಿಂದಾಗಿ ಎಲ್ಲ ಪೌಡರ್ಗಳು ಫ್ರೆಶ್ ಆಗಿನೂ ಇರುತ್ತೆ, ನಿಮಗೆ ತುಂಬ ಈಸಿ ಕೂಡ ಆಗುತ್ತೆ. ಮೂರನೇದಾಗಿ ಕಿಚನಲ್ಲಿ ನಾವು ಅಕ್ಕಿನ ತೊಳಿಬೇಕು ಅಂದಾಗ ಅಥವಾ ಯಾವುದಾದ್ರೂ ತರಕಾರಿಗಳನ್ನು ತೊಳಿಬೇಕು ಅಂದಾಗ ಅದನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಹಾಗೆಯೇ ಆ ನೀರನ್ನು ಬಸಿಯೋದು ತುಂಬಾ ಕಷ್ಟ. ಅದು ಕೂಡ ಸ್ವಲ್ಪನೂ ನೀರಿರಬಾರ್ದು ಅಂದರೆ ಅದು ಇನ್ನೂ ಕಷ್ಟ. ಅಂಥದ್ರಲ್ಲಿ ಈ ಮಲ್ಟಿಯೂಸ್ ಸ್ಟ್ರೈನರ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಒಂದು ಡ್ರಾಪ್ ಕೂಡ ನೀರು ಉಳಿಸದಂಗೆ ನೀವು ಸ್ಟ್ರೈನ್ ಮಾಡ್ಬೋದು. ಹಾಗೆಯೇ ಯಾವುದೇ ತರಕಾರಿ ಅಕ್ಕಿನ ಈಸಿಯಾಗಿ ಇದರಲ್ಲಿ ನೀವು ತೊಳಿಬಹುದು. ಇದು ಕೂಡ ₹100 ಒಳಗಡೆ ಸಿಗುವಂತಹ ಒಂದು ವಸ್ತು ಆಗಿರುತ್ತೆ. ನಾಲ್ಕನೇದಾಗಿ ಅದೆಸಿವ್ ಹುಕ್ಸ್. ನೀವು ಕಿಚನಲ್ಲಿ ಅಥವಾ ಯಾವುದೇ ಬೆಡ್ರೂಮಲ್ಲಿ ನೀವು ಆಣಿಗಳನ್ನು ಹೊಡಿಬೇಕು ಅಂದರೆ ಇವಾಗಿನ ಕಾಲದಲ್ಲಿ ಅದು ತುಂಬಾ ಕಷ್ಟ. ಯಾಕಂದರೆ ಎಲ್ಲ ಆ ಗೋಡೆಗಳನ್ನು ಸಿಮೆಂಟಿಂದ ಮಾಡಿರ್ತಾರೆ ಅಥವಾ ಟೈಲ್ಸ್ಗಳನ್ನು ಹಾಕಿರ್ತಾರೆ. ಅಂಥದ್ರಲ್ಲಿ ಆಣಿಗಳನ್ನು ಹೊಡೆದು ಆ ಗೋಡೆನ ಅಥವಾ ಟೈಲ್ಸ್ಗಳನ್ನು ಹಾಳು ಮಾಡೋ ಬದಲು ಈ ಅದೆಸಿವ್ ಹುಕ್ಕುಗಳನ್ನು ನೀವು ಬಳಸ್ಬೋದು. ಇದರಲ್ಲಿ ಸ್ಟ್ರಾಂಗ್ ಇರುವಂತಹ ಗಮ್ ಏನಿದೆ ಅದು ಚೆನ್ನಾಗಿ ಗೋಡೆಗೆ ಅಂಟ್ಕೊಳ್ಳುತ್ತೆ. ಹಾಗೆಯೇ ಸುಮಾರು 1 kg ತನಕನೂ ಇರೋ ವಸ್ತುಗಳನ್ನು ನೀವು ಇದರಲ್ಲಿ ನೇತಾಕ್ಬೋದು. ನಿಮ್ಮ ಅಡುಗೆ ಮನೆಯ ಯಾವುದೇ ಸಾಮಗ್ರಿಗಳು, ನೀವು ಸ್ಪ್ಯಾಚುಲ್ ಆಗಿರ್ಬೋದು, ಸ್ಪೂನ್ಗಳಾಗಿರ್ಬೋದು, ಅಥವಾ ಲೈಟರ್ ಆಗಿರ್ಬೋದು, ಅಥವಾ ಬಟ್ಟೆಗಳಾಗಿರ್ಬೋದು, ಇದು ಎಲ್ಲದನ್ನು ಕೂಡ ಇದರಲ್ಲಿ ಈಸಿಲಿ ನೀವು ನೇತಾಕ್ಬೋದು. ಹಾಗೆಯೇ ಇದು ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಗೋಡೆನ ಹಾಳು ಕೂಡ ಮಾಡೋದಿಲ್ಲ. 5ನೇದು ನಾನು ತೋರಿಸ್ತಾ ಇರುವಂಥದ್ದು ವಾಶ್ ಬೇಸಿನ್ ಸ್ಟೋರೇಜ್ ಆರ್ಗನೈಸರ್. ಇದು ನೀವು ಪಾತ್ರೆಗಳನ್ನು ತೊಳೆದಾದ್ಮೇಲೆ ಸೋಪನ್ನು ಎಲ್ಲೆಲ್ಲೋ ಇಟ್ಟು ಅದನ್ನು ಹಾಳು ಮಾಡೋ ಬದಲು, ಹಾಗೆಯೇ ಬ್ರಷನ್ನ ಎಲ್ಲೆಲ್ಲೋ ಇಟ್ಟು ಕಿಚನ್ನ ಚೆನ್ನಾಗಿ ಕಾಣದಿರೋವಂತೆ ಮಾಡೋ ಬದಲು ಈ ಸ್ಟೋರೇಜ್ ಆರ್ಗನೈಸರ್ನ ಉಪಯೋಗ ಮಾಡಿದರೆ ನೀವು ನೀಟಾಗಿ ಆ ಸೋಪನ್ನು ಇಡಬಹುದು, ಹಾಗೆಯೇ ಆ ಬ್ರಷ್ಗಳನ್ನು ಇಡಬಹುದು. ಸೊ ಈ 5 ಗ್ಯಾಡ್ಜೆಟ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ತಗೋಬೇಕು ಅನಿಸಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಅಮೆಝಾನಲ್ಲಿ ಆರ್ಡರ್ ಮಾಡ್ಬೋದು.